ನಮಸ್ಕಾರ ಸ್ನೇಹಿತರೆ. ಈ ಬುದ್ಧಿವಂತ ಮಹಿಳೆ ಗಂಡನಿಗೆ ಯಾವ ಥರ ಪಾಠ ಕಲಿಸ್ತಾಳೆ ಅನ್ನೋ ಒಂದು ಕತೆ. ಸ್ನೇಹಿತರೆ, ಒಂದು ಊರಲ್ಲಿ ಒಂದು ದಂಪತಿ ಇರ್ತಾರೆ. ಅವರ ಪದ್ಧತಿ ಏನಂತ ಹೇಳಿದ್ರೆ, ಯಾವಾಗ್ಲೂ ಶನಿವಾರ ಯಾರನ್ನಾದರೂ ಬ್ರಾಹ್ಮಣರನ್ನ, ದಾಸರನ್ನ, ಯಾರನ್ನೋ ಒಬ್ಬರನ್ನ ಕರ್ಕೊಂಬಂದು ಮನೆಯಲ್ಲಿ ಊಟಕ್ಕಿಟ್ಟು ಅವ್ರಿಗೆ ತೃಪ್ತಿ ಪಡಿಸೋದು ಇವರ ಒಂದು ಕಾಯಕ. ಇದನ್ನೇ ಅಭ್ಯಾಸ ಮಾಡ್ಕೊಂಡಿರ್ತಾರೆ ಇವರು. ಇವರಿಗೆ ಯಾವಾಗಲಾದರೂ ಒಂದು ದಿವಸ ಅಪರೂಪಕ್ಕೇನಾದರೂ ಸ್ವಲ್ಪ ಲೇಟಾಗಿ ಸಂಜೆ ಆಗೋ ಹೊತ್ತಲ್ಲೂ ಕೂಡ ಯಾರೂ ಅವ್ರ ಮನೆಗೆ ಊಟಕ್ಕೆ ಬಂದಿಲ್ಲ ಅಂದರೆ ಇವ್ರಿಗೆ ತುಂಬಾ ಒಂದು ಚಿಂತೆಯಲ್ಲಿ ಮುಳುಗೋಗ್ತಾರೆ. ಅಷ್ಟೊಂದು ಪದ್ಧತಿ ಇವರು ಅಳವಡಿಸ್ಕೊಂಡಿರ್ತಾರೆ. ಹಾಗೆ ಒಂದು ದಿವಸ ಇವ್ರ ಮನೆಗೆ ಒಂದು 4-5 ಜನ ಅತಿಥಿಗಳು ಬರ್ತಾರೆ. ಬಂದ್ಬಿಟ್ಟು ಈಗ ಈ ದಂಪತಿಗಳಿಬ್ಬರು ಅಡುಗೆ ಮಾಡಿರ್ತಾರೆ. ಅದನ್ನು ತಿಂದ್ಬಿಟ್ಟು ತುಂಬಾ ಖುಷಿಪಟ್ಟು ಆ ಅಪ್ಪನಿಗೆ ಅವರು ತುಂಬಾ ಹೊಗಳ್ತಾರೆ. ಏನಪ್ಪ ನೀನು ಇಷ್ಟೊಂದು ಒಳ್ಳೆಯ ಮನುಷ್ಯ, ಈಗಿನ ಕಾಲದಲ್ಲಿ ಬಾಗಿಲಲ್ಲಿ ನಿಂತ್ಕೊಂಡು ಭಿಕ್ಷೆ ಕೇಳಿದ್ರೆ ಕೂಡ ಹೋಗಯ್ಯ ಮುಂದಕ್ಕೆ ಅಂತ ಹೇಳ್ತಾರೆ. ಆದರೆ ನೀನು ನಮ್ಮಂಥ ಸಾಧು ಸಂತರನ್ನು ಮನೆ ಒಳಗಡೆ ಕರೆಸಿ ಕುಳಿಸಿ ಊಟ ಹಾಕಿದ್ಯಲ್ಲ, ನಿನ್ನ ಮನಸ್ಸು ತುಂಬ ಒಳ್ಳೆಯದಪ್ಪ, ನಿನಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹಾರೈಸ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಹೊಂಟೋಗ್ತಾರೆ. ಆಗ ಈತ ಅವರ ಹೆಂಡತಿ ಹತ್ರ ಹೇಳ್ತಾನೆ, ನೋಡಿದ್ಯಾ ನನ್ನನ್ನು ಎಷ್ಟು ಹೊಗಳ್ತಾ ಇದ್ದಾರೆ, ನಾನು ಎಷ್ಟು ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ ನೋಡಿದ್ಯಾ ನೀನು, ಯಾರೂ ಈ ಥರ ಮಾಡೋದಿಲ್ಲಪ್ಪ ಅಂತ ಹೇಳ್ತಾರೆ. ನನ್ನನ್ನು ಎಷ್ಟು ಹೊಗಳ್ತಾ ಇದ್ದಾರೆ ನೀನೇ ಕೇಳಿಸ್ಕೊಂಡಿಯಲ್ಲ ಅಂತ ಗಂಡ ಹೆಂಡತಿಗೆ ಹೇಳ್ತಾನೆ. ಆಗ ಹೆಂಡತಿ, ರೀ ಏನು ಮಾತಾಡ್ತಾ ಇದ್ದೀರಾ ನೀವು, ನಾನು ಮಾಡಿದ್ದು ನನಗೆ ಹೊಗಳ್ತಾ ಇದ್ದಾರೆ, ನಾನು ಮಾಡಿದ್ದು ಅಂತ ಹೇಳ್ತಾ ಇದ್ದೀರಲ್ಲ, ನಾವು ಮಾಡಿದ್ದು ಅಂತ ಹೇಳ್ರಿ ಅಂತ ಹೆಂಡತಿ ಹೇಳ್ತಾಳೆ. ಅದಕ್ಕೆ ಗಂಡ, ಏನೋ ನಾವು ನಾನು ಮಾಡಿದ್ದು ಕಣೆ, ನೀನೇನು ಮಾಡಿದೆ ಅಂತ ಗಂಡ ಕೇಳ್ತಾನೆ. ಅದಕ್ಕೆ ಹೆಂಡತಿ, ಏನ್ರಿ ಹೀಗೆ ಹೇಳ್ತೀರಾ, ಈಗೆಲ್ಲ ಅಡುಗೆ ಮಾಡಿದ್ದು ಬಡಿಸಿದ್ದು ಎಲ್ಲ ನಾನು ತಾನೇ, ಇಬ್ಬರು ಮಾಡಿದ್ದಾನೆ ಅಂತ ಹೇಳಿದಾಗ ಅದಕ್ಕೆ ಗಂಡ, ಸುಮ್ಮನಿರೆ, ಅದೆಲ್ಲ ಏನಿಲ್ಲ, ಗಂಡ ಹೋಗಿ ಹೊರಗಡೆ ದುಡ್ಕೊಂಬಂದು ಹೆಂಡ್ತಿ ಕೊಟ್ಟರೆ ಅವಳು ಮಾಡೋದು ಅಷ್ಟೇ, ಅದನ್ನೇ ನೀನು ಮಾಡಿದ್ದಷ್ಟೇ, ಇದರಲ್ಲಿ ನಿಂದೇನಿದೆ ಅಂತ ಹೆಂಡ್ತಿಗೆ ಜೋರು ಮಾಡ್ತಾನೆ. ಆಗ ಹೆಂಡ್ತಿ, ಹೌದಾ ಏನ್ರಿ ನೀವು ಈ ಥರ ಮಾತಾಡ್ತಾ ಇದ್ದೀರಾ, ನನ್ನ ಸಪೋರ್ಟ್ ಇಲ್ಲದೆ ನೀವು ಇಷ್ಟು ಒಳ್ಳೆಯ ಹೆಸರು ತೊಗೊಳಕ್ಕಾಗ್ತಾ ಇತ್ತಾ ಅಂತ ಮತ್ತೆ ಹೆಂಡ್ತಿ ಕೇಳ್ತಾಳೆ. ಅದಕ್ಕೆ ಗಂಡ, ಏನೇನು ನಿನ್ನ ಸಪೋರ್ಟ್ ಇಲ್ಲದೆ ನಾನು ಒಳ್ಳೆಯ ಹೆಸರು ತಗೊಳ್ಳೋಕ್ಕೆ ಆಗೋದಿಲ್ವೇ, ಹೋಗು, ನಾನು ಹೋಗಿ ಹೊರಗಡೆ ದುಡ್ಕೊಂಡು ಬಂದು ನಿನಗೆ ಕೊಟ್ಟರೆ ನೀನು ಮಾಡ್ತೀಯಾ, ಇಲ್ಲಾಂದರೆ ನೀನು ಹೆಂಗೆ ಮಾಡ್ತಿದ್ದೆ ಅಂತ ಗಂಡ ಮತ್ತೆ ಅಧಿಕಾರ ಚಲಾಯಿಸ್ತಾನೆ. ಆಗ ಹೆಂಡತಿಗೆ ತುಂಬಾ ಕೋಪ ಬರುತ್ತೆ. ಹೌದಾ, ಆಯಿತು, ನೋಡ್ತಾ ಇರಿ, ನೀವು ಮುಂದಿನ ಸರಿ ಅದು ಹೆಂಗೆ ಅತಿಥಿಗಳನ್ನ ಕರ್ಕೊಂಬಂದು ಮನೆಯಲ್ಲಿ ಊಟ ಹಾಕಿ ಒಳ್ಳೆ ಹೆಸರು ತಗೊತೀರ ಅಂತ ನಾನು ನೋಡ್ತೀನಿ ಅಂತ ಆಯಮ್ಮ ಮನಸ್ಸಲ್ಲೇ ಅಂದ್ಕೊತಾಳೆ. ಆಗ ಇಬ್ಬರು ಕೂಡ ವಾರ ಪೂರ್ತಿ ಅವ್ರ ಕೆಲಸ ಮಾಡ್ಕೊಂಡಿರ್ತಾರೆ. ಆಗ ಶನಿವಾರ ಬಂದೇ ಬಿಡುತ್ತೆ. ಆವತ್ತು ಶನಿವಾರ ಈತ ಮನೆಗೆ ಎಲ್ಲ ತರಕಾರಿ ಸಾಮಗ್ರಿ ಏನೇನು ಬೇಕು, ರೇಷನ್ ಐಟಮ್ ಎಲ್ಲ ತಂದುಕೊಟ್ಬಿಟ್ಟು, ನೋಡೇ ಇವತ್ತು ನಾನು ಹೋಗಿ ಬಸ್ ಸ್ಟ್ಯಾಂಡ್ ಹತ್ರ ಯಾರಾದರೂ ಸಾಧು ಸಂತರು ಇರ್ತಾರೆ, ಅವ್ರನ್ನ ಊಟಕ್ಕೆ ಕರ್ಕೊಂಬರ್ತೀನಿ, ನೀನು ಎಲ್ಲ ರೆಡಿ ಮಾಡಿಟ್ಟಿರು ಸರಿನಾ ಅಂತ ಹೆಂಡ್ತಿಗೆ ಹೇಳ್ತಾನೆ. ಆಗ ಆಯಮ್ಮ, ಆಯಿತು ರೀ ಸರಿ ಅಂತ ಹೇಳ್ಬಿಟ್ಟು ಅವನು ಹೋದ್ಮೇಲೆ, ಹೌದಾ ಕರ್ಕೊಂಬರ್ತೀರಾ ಇವತ್ತು, ಕರ್ಕೊಂಬನ್ನಿ, ಏನಾದರೂ ಹೇಳಿದ್ರೆ ನಾನು ಮಾಡಿದ್ದು ಎಲ್ಲ ನನ್ನಿಂದಾನೆ ಅಂತ ಹೇಳ್ತಾ ಇದ್ರಲ್ಲ, ನೀವು ಇವತ್ತು ಕರ್ಕೊಂಬನ್ನಿ, ಅದನ್ನು ಯಾರನ್ನ ಕರ್ಕೊಂಬರ್ತೀರೋ ನಾನು ನೋಡ್ತೀನಿ, ಅವರು ಅದು ಹೆಂಗೆ ನಮ್ಮ ಮನೇಲಿ ಊಟ ಮಾಡ್ತಾರೆ ಅಂತ ನೋಡೋಣ ಅಂತ ಹೆಂಡ್ತಿ ಮನಸ್ಸಲ್ಲಿ ಅನ್ಕೊತಾ ಇರ್ತಾಳೆ. ಆಗ ಈತ ಹೋಗ್ಬಿಟ್ಟು ಬಸ್ ಸ್ಟಾಪಲ್ಲಿ ಒಬ್ಬ ದಾಸರು ಕೂತ್ಕೊಂಡಿರ್ತಾರೆ. ಅವ್ರನ್ನ ಹೋಗ್ಬಿಟ್ಟು, ಸ್ವಾಮಿಗಳೇ ಬನ್ನಿ ಇವತ್ತು ನಮ್ಮ ಮನೇಲಿ ಊಟ ಮಾಡಿರಂತೆ ಅಂತ ಕರಿತಾನೆ. ಆಗ ಏನಪ್ಪ ವಿಶೇಷ ಇವತ್ತು ನಮ್ಮಂಥ ದಾಸರನ್ನ ಬಂದು ಕರಿತಾ ಇದೆಯಲ್ಲ ಅಂತ ಕೇಳಿದಾಗ, ನೋಡಿ ಸ್ವಾಮಿ, ನಮ್ಮ ಮನೆಯಲ್ಲಿ ಪ್ರತಿ ಶನಿವಾರ ಯಾರಿಗಾದ್ರೂ ಒಬ್ರಿಗೆ ಅನ್ನದಾಸೋಹ ಮಾಡೋದು ನಮ್ಮ ಅಭ್ಯಾಸ, ದಯವಿಟ್ಟು ನೀವು ಬಂದು ಸ್ವೀಕರಿಸಬೇಕು ಅಂತ ಆತ ಹೇಳ್ತಾನೆ. ಆಗ ದಾಸರು ಕೂಡ, ಆಯ್ತಪ್ಪ ಆಯಿತು, ಸರಿ ನಡಿ ಹೋಗೋಣ ಅಂತ ಹೇಳ್ಬಿಟ್ಟು ಬರ್ತಾರೆ. ಬಂದ್ಬಿಟ್ಟು ಹೆಂಡ್ತಿನ ಕರೀತಾನೆ. ಬಾರೆ ಇಲ್ಲಿ ಅಂತ ಕರೆದಾಗ ಹೆಂಡ್ತಿ ಕೂಡ ಬಂದು ನೋಡ್ತಾಳೆ. ಆಗ ದಾಸರನ್ನ ಕರ್ಕೊಂಬಂದಿರ್ತಾರೆ. ಆಗ ಹೆಂಡ್ತಿಗೆ ಹೇಳ್ತಾನೆ, ನೋಡೇ ದಾಸರು ಬಂದಿದ್ದಾರೆ, ಬೇಗ ಎಲ್ಲ ರೆಡಿ ಮಾಡು, ನಾನು
ದಾಸರಿಗೆ ಕೈ ಕಾಲು ತೊಳೆಯೋಕ್ಕೆ ನೀರು ಕೊಡ್ತೀನಿ ಅಂತ ಹೇಳಿದಾಗ ಸರಿ ಆಯಿತು ರೀ ಅಂತ ಮನೆ ಒಳಗಡೆ ಹೊಂಟೋಗ್ತಾಳೆ. ಆಗ ದಾಸರನ್ನ ಕರೆದ್ಬಿಟ್ಟು ದಾಸರೇ ಬನ್ನಿ ಕೈ ಮೇಲೆ ನೀರು ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೈಗೆಲ್ಲ ನೀರು ಹಾಕಿ, ದಾಸರೇ ನೀವು ಇಲ್ಲೇ ಜಗ್ಲಿ ಮೇಲೆ ಕೂತ್ಕೊಂಡಿರಿ, ನಮ್ಮ ಮನೇಲಿ ಇನ್ನೊಂದು 5 ನಿಮಿಷ ಆಗ್ಬೋದು ಅಷ್ಟೇ ಅಡುಗೆ ಆಗೋದು, ಅಷ್ಟರಲ್ಲಿ ನಾನು ಬಸ್ ಸ್ಟ್ಯಾಂಡ್ಗೆ ಹೋಗಿ ನಿಮಗೆ ಊಟ ಆದಮೇಲೆ ಹಾಕ್ಕೊಳ್ಳೋಕ್ಕೆ ವೀಳ್ಯದೆಲೆ ತೊಗೊಂಬರ್ತೀನಿ ಅಂತ ಅಯ್ಯಪ್ಪ ಹೇಳ್ತಾನೆ. ಅದಕ್ಕೆ ದಾಸರು ಆಗಲಿ ಅಪ್ಪ ಹೋಗ್ಬಿಟ್ ಬಾ ಅಂತ ಹೇಳಿ ಕಳಿಸ್ತಾರೆ. ಅವನು ಆ ಕಡೆ ಹೋದ್ಮೇಲೆ ಈ ಅಪ್ಪ ದಾಸರು ಜಗಲಿ ಮೇಲೇ ಕುತ್ಕೊಂಡಿರ್ತಾರೆ. ಆಗ ಆ ಮಹಿಳೆ ಒಳಗಡೆ ಒಂದು ಒನಕೆನ ಚೆನ್ನಾಗಿ ತೊಳೆದು ಅದಕ್ಕೆ ಹೂ ಮುಡಿಸಿ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಒಂದು ಮೂಲೆಯಲ್ಲಿ ಇಟ್ಬಿಟ್ಟು ಅದಕ್ಕೆ ಒನಕೆಗೆ ಹೇಳ್ತಾ ಇರುತ್ತೆ, ಅಯ್ಯೋ ದಾಸರೇ ನಿಮ್ಗೆ ಈ ಗತಿ ಬಂತಲ್ಲ ಅಂತ ಒನಕೆ ಜೊತೆ ಮಾತಾಡ್ತಿರ್ತಾಳೆ. ಅದನ್ನು ಕೇಳಿಸ್ಕೊಂಡ ದಾಸರು ಮೆಲ್ಲಕ್ಕೆ ಇಣಕಿ ನೋಡಿ, ಏನಮ್ಮ ಯಾರ ಜೊತೆ ಮಾತಾಡ್ತಾ ಇದೆಯಾ ಅಂತ ಅವರನ್ನು ಕೇಳ್ತಾರೆ. ಆಗ ಅಮ್ಮ, ಅಯ್ಯೋ ದಾಸರೇ ಹೇಳ್ಬಾರ್ದು, ಹೇಳಿದ್ರೆ ನನ್ನ ಗಂಡನಿಗೆ ದ್ರೋಹ ಮಾಡ್ದಂಗಾಗುತ್ತೆ ಅಂತ ಹೇಳ್ತಾರೆ. ಆಗ ಆ ದಾಸರು, ಅಯ್ಯೋ ಏನಮ್ಮ ಒನಕೆ ಬೇರೆ ಇಟ್ಟು ಪೂಜೆ ಮಾಡಿದ್ಯಾ, ಪರವಾಗಿಲ್ಲ ಹೇಳಮ್ಮ ಅಂತ ಕೇಳ್ಕೊತಾರೆ. ಆಗ ಅಮ್ಮ, ನೋಡಿ ದಾಸರೇ ನಮ್ಮ ಮನೆಯಲ್ಲಿ ಒಂದು ಪದ್ಧತಿ ಇದೆ, ನಾನು ಆ ಪದ್ಧತಿನ ಹೇಳಬಾರ್ದು, ಹೇಳಿದ್ರೆ ನನ್ನ ಗಂಡನಿಗೆ ದ್ರೋಹ ಮಾಡ್ದಂಗಾಗುತ್ತೆ ಅಂತ ಮತ್ತೆ ಅದನ್ನೇ ಹೇಳ್ತಾರೆ. ಆಗ ದಾಸರಿಗೆ ತುಂಬಾ ಭಯ ಆಗುತ್ತೆ. ಏನಮ್ಮ ಒನಕೆ ಬೇರೆ ಇಟ್ಟು ಪೂಜೆ ಮಾಡಿದ್ದೀರಾ, ಊಟಕ್ಕೆ ಬೇರೆ ಕರೆದಿದ್ದೀರಾ, ದಯವಿಟ್ಟು ಹೇಳ್ಬಿಡಮ್ಮ ಅಂತ ಆ ದಾಸರು ಕೇಳ್ಕೊತಾರೆ. ಆಗ ಆ ಮಹಿಳೆ ಹೇಳ್ತಾರೆ, ಹೌದು ದಾಸರೇ ನಾನು ಈ ಥರ ಹೇಳ್ತೀನಿ ಅಂತ ನಮ್ಮ ಯಜಮಾನ್ರ ಹತ್ರ ನೀವು ಹೇಳ್ಬೇಡಿ ಅಂತ ಆ ಮಹಿಳೆ ಹೇಳ್ತಾರೆ. ಅದಕ್ಕೆ ದಾಸರು ಕೂಡ ಸರಿ ಆಯಿತು ಬೇಗ ಹೇಳಮ್ಮ, ತುಂಬ ಗಾಬರಿ ಆಗ್ತಾಯಿದೆ ಅಂತ ಕೇಳ್ತಾರೆ. ಅದಕ್ಕೆ ಆ ಮಹಿಳೆ ಹೇಳ್ತಾರೆ, ದಾಸರೇ ನಮ್ಮ ಮನೆಯಲ್ಲಿ ಪ್ರತಿ ಶನಿವಾರ ಒಬ್ಬರನ್ನ ಊಟಕ್ಕೆ ಕರ್ಕೊಂಬರ್ತೀವಿ, ಅವರು ಒಂದು ತುತ್ತು ಊಟ ಎತ್ತಿ ಬಾಯಲ್ಲಿಡೋಷ್ಟರಲ್ಲಿ ಈ ಒನಕೆಯಲ್ಲಿ 3 ಏಟು ಹೊಡಿತಾರೆ ನಮ್ಮ ಯಜಮಾನ್ರು ಅಂತ ಹೇಳ್ಬಿಡ್ತಾರೆ. ಆಗ ದಾಸರಿಗೆ ತುಂಬಾ ಭಯ ಆಗಿಬಿಡುತ್ತೆ. ಆಗ ದಾಸರು, ಅಯ್ಯಯ್ಯೋ ಈ ಥರ ಮಾಡ್ತಾರಾ, ಅಯ್ಯೋ ನಿಮ್ಮ ಮನೆಯೂ ಬೇಡ ನಿಮ್ಮ ಊಟನೂ ಬೇಡ ಅಂತ ಎದ್ದು ಹೋಗ್ತಾ ಇರ್ತಾರೆ. ಆಗ ಅಷ್ಟರಲ್ಲಿ ಅಯ್ಯಪ್ಪ ವೀಳ್ಯದೆಲೆ ತರಕ್ಕೆ ಹೋಗಿದ್ದ ಅಯ್ಯಪ್ಪ ಅಷ್ಟರಲ್ಲಿ ಬರ್ತಾರೆ. ನೋಡಿಬಿಟ್ಟು ದಾಸರೇ ಬನ್ನಿ ಯಾಕೆ ಹೋಗ್ತಾ ಇದ್ದೀರಾ ಅಂತ ಕರೀತಾರೆ. ದಾಸರು ಇವ್ರನ್ನ ನೋಡ್ಬಿಟ್ಟು, ಅಯ್ಯೋ ಹೋಗಯ್ಯ ಒನಕೆ ಏಟು ತಿನ್ನಕ್ಕೆ ನಿನ್ನ ಮನೆಗೆ ಬರಬೇಕಾ ಅಂತ ಹೊಂಟೋಗ್ತಾರೆ. ಆಗ ಹೆಂಡತಿ ಹತ್ರ ಬಂದು ಕೇಳ್ತಾರೆ, ಅಯ್ಯೋ ಯಾಕೆ ದಾಸರು ಹಂಗೆ ಹೊಂಟೋದ್ರು ಅಂತ ಕೇಳ್ತಾರೆ. ಅದಕ್ಕೆ ಗೊತ್ತಿಲ್ಲ ಕಣ್ರಿ, ನನಗೆ ನಿಮ್ಮ ಮನೇಲಿ ಒನಕೆ ಇದೆಯಮ್ಮ ಅಂತ ಕೇಳಿದ್ರು. ಹೌದು ದಾಸರೇ ಇದೆ ಅಂತ ಹೇಳಿದೆ. ಹಾಗಿದ್ರೆ ನಮ್ಮ ಮನೇಲಿ ಒನಕೆ ಇಲ್ಲಮ್ಮ ಅಂತ ಹೇಳಿದ್ರು. ಅಯ್ಯೋ ದಾಸರೇ ನಮ್ಮ ಮನೇಲಿ 2 ಒನಕೆ ಇದೆ, ಒಂದು ನಿಮಗೂ ಕೊಡ್ತೀನಿ ಬೇಕಾದರೆ ತಗೊಂಡೋಗಿ ಅಂತ ಹೇಳಿದೆ. ನೋಡಿ ಅಲ್ಲೇ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ತೊಳೆದು ಇಟ್ಟಿದ್ದೀನಿ, ಅದನ್ನು ಬಿಟ್ಬಿಟ್ಟು ಹೊಂಟೋದ್ರು, ಎಲ್ಲೋ ಆ ಅಪ್ಪನಿಗೆ ಹುಚ್ಚು ಅನಿಸುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಈ ಅಪ್ಪ, ಅಯ್ಯೋ ಊಟನಾದರೂ ಮಾಡಲಿಲ್ಲ ದಾಸರು, ಹೋಗ್ಲಿ ಕೊಡೆ ಆ ಒನಕೆನಾದರೂ ಕೊಟ್ಬಿಟ್ಟು ಬರ್ತೀನಿ ಆ ದಾಸರಿಗೆ ಅಂತ ಹೆಂಡ್ತಿನ ಕೇಳ್ತಾರೆ. ಆಗ ತಗೊಳ್ರಿ ಅಲ್ಲೇ ಇದೆ ಅಂತ ಹೇಳಿದಾಗ ಆ ಅಪ್ಪ ಒನಕೆ ತೊಗೊಂಡು ಬಸ್ ಸ್ಟ್ಯಾಂಡ್ ಕಡೆ ಬರ್ತಾರೆ. ಆಗ ಬಸ್ ಸ್ಟಾಪಲ್ಲಿ ಆ ದಾಸರು ಕುತ್ಕೊಂಡಿರ್ತಾರೆ. ಅದನ್ನು ನೋಡ್ಬಿಟ್ಟು ಇಲ್ಲಿಂದನೇ ಅವರು, ಅಯ್ಯೋ ದಾಸರೇ ಒನಕೆ ಕೇಳ್ಬಿಟ್ಟು ಹಂಗೆ ಹೋಗ್ತಾ ಇದ್ದೀರಲ್ಲ ತಗೊಳ್ಳಿ ಅಂತ ಹೇಳಿದ್ದು ಆ ದಾಸರಿಗೆ ಕೇಳೋದಿಲ್ಲ. ಅಯ್ಯಯ್ಯೋ ಇವನು ಮನೇಲಿ ಹೊಡೆಯೋಕ್ಕಾಗಲ್ಲ ಅಂತ ಒನಕೆ ತೊಗೊಂಡು ಹಿಂದೆನೇ ಬಂದ್ಬಿಟ್ನಲ್ಲ ಅಂತ ದಾಸರು ಎದ್ದು ಬಿದ್ದು ಓಡೋಗ್ತಾರೆ. ಆಗ ಮತ್ತೆ ಮನೆಗೆ ಬರ್ತಾನೆ. ಅಯ್ಯೋ ಏನೇ ಅದು, ದಾಸರು ಒನಕೆ ಕೊಡೋಕೆ ಹೋದರೆ ಎದ್ದು ಬಿದ್ದು ಓಡೋದ್ರು ಅಂತ ಹೇಳ್ತಾನೆ. ಆಗ ಹೆಂಡ್ತಿ, ನೋಡಿದ್ರಾ ನೀನೇನು ಮಾಡಿದ್ಯಾ, ನಾನೇ ಎಲ್ಲ ಮಾಡೋದು, ನನ್ನಿಂದನೇ ಎಲ್ಲರೂ ಬಂದು ಮನೇಲಿ ಊಟ ಮಾಡೋದು ಅಂತ ಹೇಳ್ತಿದ್ರಿ, ನೋಡಿದ್ರಾ ಇವತ್ತು ನಾನು ಕೊಟ್ಟಿದ್ದ ಕೆಲಸಕ್ಕೆ ಆ ದಾಸರು ಮನೆ ಬಿಟ್ಟೇ ಓಡೋದ್ರು ಅಂತ ಹೇಳಿದಾಗ ಅದಕ್ಕೆ ಗಂಡ, ಅಯ್ಯೋ ನೀನೇನೇ ಈ ಥರ ಮಾಡಿದ್ದು, ಎಂಥ ಕೆಲಸ ಮಾಡಿಬಿಟ್ಟೆ ಕಣೆ, ಪಾಪ ದಾಸರು ನಮ್ಮ ಬಗ್ಗೆ ಏನು ಅನ್ಕೊತಾರೆ ಅಂತ ಹೇಳ್ಬಿಟ್ಟು ದಾಸರ ಊರಿಗೆ ಹೋಗಿ ಅವ್ರಿಗೆ ನಡೆದಿದ್ದ ವಿಷಯನೆಲ್ಲ ಹೇಳಿ ಮನೆ ಕರ್ಕೊಂಬರ್ತಾನೆ. ಆಗ ದಾಸರು ಹೇಳ್ತಾರೆ, ಅಯ್ಯೋ ಹುಚ್ಚ, ಯಾವುದೇ ಒಂದು ಕೆಲಸ ಆಗಲಿ ಗಂಡ ಹೆಂಡ್ತಿ ಇಬ್ಬರೂ ಮಾಡಿದ್ರೇ ಕಣ ಅದು ಸೇವೆ. ಈಗ ನೀನೇನೇ ದುಡ್ಕೊಂಬಂದು ತಗೊಬಂದು ಹಾಕಿದ್ರೂ ಅದನ್ನು ಅಚ್ಚುಕಟ್ಟಾಗಿ ಮಾಡಿ ಎಲ್ರಿಗೂ ಬಡಿಸೋಳು ನೀನು ಹೆಂಡ್ತಿ, ನೀನು ದುಡಿಯೋದಕ್ಕಿಂತ ಅದನ್ನು ಮಾಡಿ ಬಡಿಸೋರಿಗೆ ಪುಣ್ಯ ಜಾಸ್ತಿ ಅಂತ ದಾಸರು ಹೇಳ್ತಾರೆ. ಈ ಕತೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಕತೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.